ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾವುದೇ ನೋಟಿಸ್ ನೀಡದೇನೆ ಏಕಾಏಕಿಯಾಗಿ ಮನೆ ಧ್ವಂಸಗೊಳಿಸಲಾಗಿದೆ. ಮನೆ ಕಳೆದುಕೊಂಡವರು 2 ತಿಂಗಳು ಬಾಣಂತಿ ಕಣ್ಣೀರು ಹಾಕಿದ್ದಾರೆ. 2 ತಿಂಗಳ ಬಾಣಂತಿ ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ಸೂರಿಲ್ಲ ಅವರಿಗೆ, ನೋಟಿಸ್ ಕೊಟ್ಟಿಲ್ಲ, ಮನೆಯನ್ನು ಧ್ವಂಸಗೊಳಿಸಲಾಗಿದೆ, ತೆರವುಗೊಳಿಸಲಾಗಿದೆ. ಮನೆಯಲ್ಲಿದ್ದಂಥ 2 ತಿಂಗಳ ಬಾಣಂತಿ ಕಣ್ಣೀರು ಹಾಕಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದ ಮರಡಿಕೆರೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಸರ್ಕಾರಿ ಗೋಮಾಳದಲ್ಲಿ ಮನೆ ಕಟ್ಟಿದ್ದಂಥ ಜಯಶಂಕರ್ ಗ್ರಾಮ ಪಂಚಾಯಿತಿಯಿಂದ ಅನುದಾನವನ್ನು ಪಡೆದು ಮನೆ ನಿರ್ಮಾಣ ಮಾಡಿಕೊಂಡಿದ್ದು. 1,99,000 ಅನುದಾನವನ್ನು ಗ್ರಾಮ ಪಂಚಾಯಿತಿ ಕೊಟ್ಟಿತ್ತು. ಮನೆ ನಿರ್ಮಾಣವನ್ನು ಮಾಡಿಕೊಂಡಿದ್ದರು ಪ್ರಿಯಾ ಮತ್ತು ಜಯಶಂಕರ್ ದಂಪತಿ. ಮನೆ ನಿರ್ಮಾಣಗೊಂಡ ನಂತರ ಅರಣ್ಯ ಇಲಾಖೆ ಎಂಟ್ರಿ ಕೊಟ್ಟಿದೆ. ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು, ಅರಣ್ಯ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಕಾನೂನು ಬಾಹಿರ. ಹೀಗಾಗಿ ಇದನ್ನು ಧ್ವಂಸ ಮಾಡ್ತೀವಿ ಅಂತ ಏಕಾಏಕಿಯಾಗಿ ಧ್ವಂಸ ಮಾಡಿ ತೆರವುಗೊಳಿಸಲಾಗಿದೆ. ಆದರೆ ಇಲ್ಲಿ ಆಕ್ಷೇಪ ಇರುವಂಥದ್ದು, ನೋಟಿಸ್ ಕೊಡಬೇಕಾಗಿತ್ತು. ಮನೆಯನ್ನು ಧ್ವಂಸಗೊಳಿಸುವ ಮೊದಲು ಅರಣ್ಯ ಇಲಾಖೆ ಈ ಕುಟುಂಬಕ್ಕೆ ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟಿಲ್ಲ. ಯಸಳೂರು ಅರಣ್ಯಾಧಿಕಾರಿಯಿಂದ ಈ ಮನೆ ಧ್ವಂಸ ಆಗಿದೆ. ಯಸಳೂರು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಂಥ ಜಮೀನಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ಯಸಳೂರು ವಲಯ ಅರಣ್ಯಾಧಿಕಾರಿಗಳು ಇದನ್ನು ಧ್ವಂಸಗೊಳಿಸಿದ್ದಾರೆ. ಹೀಗಾಗಿ 2 ತಿಂಗಳ ಬಾಣಂತಿ ಕಣ್ಣೀರಿಟ್ಟಿದ್ದಾರೆ. ಹೊಸ ಮನೆಗೆ ಬರುವ ಮೊದಲೇ ಮನೆ ಧ್ವಂಸ ಆಗಿದೆ. ಮನೆ ಕಳೆದುಕೊಂಡು 2 ತಿಂಗಳ ಬಾಣಂತಿ ಕಣ್ಣೀರಿಟ್ಟಿದ್ದಾರೆ. ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡಿಕೊಂಡಿದ್ದು ಇನ್ನೂ ಕೂಡ ತೀರಿಲ್ಲ. ಹೊಸ ಮನೆಗೆ ನಾವಿನ್ನೂ ಬಂದೇ ಇರಲಿಲ್ಲ. ಗ್ರಾಮ ಪಂಚಾಯಿತಿ ಅನುಮೋದನೆ ಸಿಕ್ಕಿದ ನಂತರ ನಾವು ಮನೆ ಕಟ್ಟಿದ್ವಿ, ನಮಗೆ ನ್ಯಾಯ ಬೇಕು, ನಮ್ಮ ಮನೆ ಬೇಕು ಅಂತ ಹೇಳಿ ಆ ಬಾಣಂತಿ ಕಣ್ಣೀರಿಟ್ಟಿದ್ದಾರೆ. ಜಾಗ ಅಂತ ಹೇಳ್ತಾರೆ. ನೀವು ಮನೆ ಕಟ್ಟಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಏನಾದ್ರು ಹೇಳಿದ್ರೆ ಫಾರೆಸ್ಟ್ ಜಾಗ ಅಥವಾ ಏನು ಹೇಳಿಲ್ಲ. ಹೌದು ಸರ್. ಅವರೇ ನಮಗೆ ಏನಾಗಿದೆ ಅಂದ್ರೆ ಸರ್, ನಾವು ಮನೆ ಸ್ಯಾಂಕ್ಷನ್ ಆದಾಗ ಏನಿದೆ ಅವಾಗ ಬೇರೆ ಪಿಡಿಒ ಇದು, ಆ ಪಿಡಿಒ ಏನಿದೆ ಕರೆಕ್ಟಾಗಿ ಆ ಟೈಮಲ್ಲಿ ಮನೆ ಸ್ಯಾಂಕ್ಷನ್ ಆಗಿದೆ, ನಮಗೆ ವರ್ಕ್ ಕಾರ್ಡ್ ಬಂದಿದೆ, ಎಲ್ಲ ಆಗಿ ಪಂಚಾಯತಿಂದಲೇ ಹೋಗ್ಬಿಟ್ಟು ಮನೆಯನ್ನು ಸ್ಯಾಂಕ್ಷನ್ ಆಗಿರತ್ತೆ ವರ್ಕ್ ಕಾರ್ಡ್ ಇಸ್ಕೊ ಬಂದಿದ್ವಿ. ಅಲ್ಲಿಂದ ತಗೊಂಡ್ಬಂದಿದ್ದು ಕೆಲಸ ಮಾಡೋದು. ಅಷ್ಟೊತ್ತಿಗೆ ಪಿಡಿಒ ಚೇಂಜ್ ಆಗಿದೆ, ಬೇರೆ ಕಡೆ ಅವರು ವರ್ಗಾವಣೆ ಆಗಿದ್ದಾರೆ. ಹೊಸ ಪಿಡಿಒ ಬಂದ್ರು, ಅವರಿಗೆ ಇದು ವಿಷಯ ಸಡನ್ ಗೊತ್ತಾಗಿದೆ, ನಮ್ಗೆ ಗೊತ್ತಿಲ್ಲ. ಅವೇನಾಯ್ತು, ಅವರು ಅವಾಗಿನ್ನೂ ಅಪಾಯಿಂಟ್ ಆಗಿದ್ದಲ್ಲ, ಹಂಗಾಗಿ ಅವ್ರಿಗೆ ನಮ್ದು ಏನ್ ಮಾಡಿ ಒಂದು ಮನವಿ ಕೊಡ್ತೀನಿ, ನಿಮ್ಗೆ ಫಾರೆಸ್ಟ್ ಲ್ಯಾಂಡ್ ಇಲ್ಲ ಗೋಮಾಳನ ಅಂದ್ಬಿಟ್ಟು ನಮಗೊಂದು ಫಾರೆಸ್ಟ್ ಇಂದ ಒಂದು ಲೆಟರ್ ಬರಂಗ ಅವ್ರಿಗೆ ಒಂದು ಮನವಿ ಕೊಡ್ತೀನಿ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಒಂದು ಲೆಟರ್ ಹಾಕ್ಸ್ತಾರೆ. ಲೆಟರ್ ಹಾಕ್ಸಿ 1 ತಿಂಗಳು ಕಾಯ್ತೀನಿ, 2 ತಿಂಗಳು ಕಾಯ್ತೀನಿ. 2024 ನಾ ಕೊಟ್ಟಿರೋದು 1 ತಿಂಗಳು ಕಾಯ್ತೀನಿ, 2 ತಿಂಗಳು ಕಾಯ್ತೀನಿ. ಏನ್ ಕಾಯ್ದ್ರು ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಯಸಳೂರು ಹೋಬ್ಳಿ ಮರಡಿಕೆರೆ ಗ್ರಾಮದಲ್ಲಿ ವಾಸವಾಗಿದ್ದೀನಿ. 3-4 ವರ್ಷದಿಂದ ವಾಸವಾಗಿದ್ದೆ. ಪಂಚಾಯತಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಅದರಿಂದ ಮನೆ ಮಾಡ್ಕೊಂಡಿದ್ವಿ. ಇಬ್ರು ಕೂಲಿ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ವಿ. RF ಅವರು ಮನೆ ಬಂದು ಉಳಿಸಿದ್ದಾರೆ. ನಾವ್ ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡ್ ಮನೆ ಮಾಡಿದ್ವಿ, ಇನ್ನೂ ಆ ಸಾಲನೇ ತೀರ್ಸಕ್ಕಾಗಿಲ್ಲ ನಮ್ ಜೊತೆ. ಅದ್ರಲ್ಲಿ ಇವ್ರು ಬಂದ್ಬಿಟ್ಟು ಮನೆ ಮುಟ್ಸವ್ರೆ. ನಮಗೆ 2 ತಿಂಗಳು ಪಾಪು ಐತೆ, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ನಮಗೆ ಇರಕ್ಕೆ ಮನೆ ಇಲ್ಲ, ನಾವು ಎಲ್ಲ ಬೀದಿ ಬಂದಿದೀವಿ. ಈಗ ನನ್ ತಾಯಿ ಮನೇಲಿ ನಾನು ಇರೋದು. ಇವಾಗ ನನ್ ತಾಯಿ ಮನೇನೆ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅವ್ರು ಕೆಲಸದಿಂದ ತೆಗಿಬೇಕು. ನಮ್ಮಂತ ಬಡವ್ರಿಗೆ ನಮಗ್ ಮಾಡ್ದಂಗೆ ಇನ್ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಮಾಡ್ಬಾರ್ದು. ಅವರು ರೇಂಜರು, ಫಾರೆಸ್ಟ್ ಅವರು, ರೇಂಜರು ಕೃಷ್ಣ ಅವರು ಇನ್ ಯಾರಿಗೂ ಅನ್ಯಾಯ ಮಾಡ್ಬಾರ್ದು. ನಮಗ್ ಅನ್ಯಾಯ ಮಾಡಿರೋ ತರ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕೆಲಸದಿಂದ ತೆಗಿಬೇಕು, ನಮಗ್ ಪರಿಹಾರ ಕೊಡಿಸ್ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು, ನಮಗ್ ನ್ಯಾಯ ಕೊಡಿಸ್ಕೊಡಿ. ಹೌದು, ಗೌರ್ಮೆಂಟ್ ಇಂದ ಮನೆ ಆಗಿತ್ತು. ಬಿಲ್ ಫುಲ್ ಫಿನಿಶ್ ಆಗಿದೆ. ಯಾವ ಕಾರಣಕ್ಕೋಸ್ಕರ ಮನೆ ಡ್ಯಾಮೇಜ್ ಮಾಡಿದ್ರು, ಏನಂತ ಹೇಳಿ? ಮರ ಕಡ್ದವನೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದು ಅವ್ರು ಎಳ್ಕೋಗಿದಲ್ದಲ್ಲೇ ಏಕಾಏಕಿ ಬಂದು ಮೂಗಲ್ ಬಾಯಲ್ಲೆಲ್ಲ ರಕ್ತ ಬರೋ ತರ ಹೊಡೆದು ಎಳ್ಕೊಂಡ್ ಹೋಗಿ ಕೂರಿಸ್ಕೊಂಡಿದ್ರು ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ. ಆಮೇಲೆ ಪತ್ರಕ್ಕೆ ಏನೋ ಸೈನ್ ಹಾಕಿಸ್ಕೊಬಿಟ್ಟು ಮನೆ ಕಳ್ಸಿದ್ರು.
ಮನೆ ಕಳ್ಸಿ 4ನೇ ತಾರೀಕು ಬೆಳಗ್ಗೆ 9:09 ನಂಗೆ ಬಂದು ಇಲ್ಲಿ ಮನೆ ಡೆಮೊಲಿಷನ್ ಮಾಡಿದ್ದಾರೆ. ನಮಗೆ ಯಾವುದೇ ನೋಟಿಸ್ ಆಗ್ಲಿ ಏನು ಕೊಟ್ಟಿಲ್ಲ ಅವರು. ಏನ್ ಒತ್ತಾಯ ನಿಮ್ದು? ಏನು ನಮಗೆ ಮನೆ ಮಾಡ್ಕೊಡ್ಬೇಕು ಅವರು. ಅದೇ ಜಾಗ ಅದೇ ಜಾಗದಲ್ಲಿ ನಮಗೆ ಮನೆ ಮಾಡ್ಕೊಡ್ಬೇಕು. ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅಂತ, ಗೋಮಾಳ ಜಾಗ ಅಂತ ಇದ್ದು ನಾವು. ಈಗೇನ್ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ರ? ಹೌದು, ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಹೌದು, ನಾವ್ ಸಂಘದಲ್ಲೆಲ್ಲ ಸಾಲ ಮಾಡಿ ಇನ್ನೂ ಸಾಲನೇ ತೀರಿಲ್ಲ ಸರ್. ಅವ್ರ ಮನೆಯೆಲ್ಲ ಉಣ್ಸಿದ್ದಾರೆ ಇವಾಗ ಬಂದು. 2 ತಿಂಗಳು ಪಾಪು. ಈ ಮಳೆಗಳಿಂದ ನಾವೆಲ್ಲ ಹೋಗ್ಬೇಕು ಇವಾಗ. ಕೆಡಗಿದ್ದಾರೆ ಸರ್, ಮನೆ ಕೆಡಗಿದ್ದಾರೆ. ಪಂಚಾಯತಿಯಿಂದ ಬಿಲ್ ಆಗಿದೆ, 4 ಬಿಲ್ ಕ್ಲಿಯರ್ ಆಗಿದೆ. ಅದು 1,99,000 ರೂಪಾಯಿ ಆಗಿದೆ. ಬಿಲ್ ಆಗಿದೆ, ಫುಲ್ ಕ್ಲಿಯರ್ ಆಗಿದೆ. ಎಲ್ಲ ಆನ್ಲೈನ್ ಅಲ್ಲಿ ಪೂರ್ತಿ ಇದೆ. ಅರಣ್ಯ ಇಲಾಖೆ ಹೇಳ್ತಾರೆ ಗೋಮಾಳ ಅಲ್ಲ, ಇದು ಫಾರೆಸ್ಟ್ ಲ್ಯಾಂಡು, ಅದು ಇದು ಅಂತ ಹೇಳ್ತಾರೆ. ನಾವು ಪಾಣಿಯಿಂದ ಪ್ರತಿಯೊಂದು ತೆಗ್ಸ್ ನೋಡಿದೀವಿ, ಅದು ಗೋಮಾಳ ಅಂತಲೇ ಬರ್ತಾ ಇದೆ. ಆ ಲೆಕ್ಕಾಚಾರಕ್ಕೆ ಸರ್ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಕೆಳಗೆವರೆಗೂ ಆ ಲೆಕ್ಕಾಚಾರಕ್ಕೆ ಫಾರೆಸ್ಟ್ ಲ್ಯಾಂಡ್ ಅಂತಲೇ ಬರುತ್ತೆ. ಸುಮಾರು ವರ್ಷದಿಂದ ಎಲ್ಲರೂ ವಾಸ ಇದೆ. ನಮ್ಗಿಂತ ಮೊದಲು 20 ವರ್ಷ 30 ವರ್ಷದಿಂದ ವಾಸ ಇದ್ದಾರೆ. ಮನೆಗಳು ಆಗಿದೆ ಸರ್. ಇಲ್ಲಿಂದ ನಾನು ಆಗಿದ್ದ ಟೈಮಲ್ಲಿ ಮನೆನೂ ಆಗಿದೆ. ಯಾವ ಕಾರಣಕ್ಕಂದ್ರೆ ಈ ರೀತಿ? ಅದ್ ನನಗೆ ಏನು ಅಂತ ಗೊತ್ತಿಲ್ಲ ಸರ್. ನಾನು ಆರ್ ಎಫ್ ನಮಗೂ ಯಾವ್ದೇ ತರ ಇದು ನನ್ನ ಲೆಕ್ಕಾಚಾರ ಇಲ್ಲಿ ಏನಾದ್ರು ಪ್ರೆಜರ್ ಕೊಟ್ಟು ಮನೆ ಮಾಡಿದಾನೆ ಅನ್ನೋ ಒಂದು ಇದ್ರಲ್ಲಿ ಏನಾರು ಇಲ್ಲಿ ದಬ್ಬಾಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಆಮೇಲೆ ನೋಡಿ ಅಲ್ಲೆಲ್ಲ ಕಂಡು ಹೊಡೆದಿದ್ದಾರೆ. ನಾನೇ ಹೊಡೆದಿನಿ ಅಂದ್ಬಿಟ್ಟು ನನ್ ಮೇಲೆ ಹಾಕ್ತಾವ್ರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಾನು ಯಾವ್ದೇ ತರದ ಮರನೇ ಆಗ್ಲಿ ಮತ್ತೊಂದು ಕಡ್ದಿಲ್ಲ. ಆಗಿ ನಾ ಮರ ಕಡ್ದಿದ್ರು ನನ್ ಮೇಲೆ ಮರದ ಮೇಲೆ ಕೇಸ್ ಮಾಡಿದ್ರೆ ನಾನು ಕೋರ್ಟ್ ಕಚೇರಿ ನಾನು ಏನೋ ಕಟ್ಕತಿದ್ದೆ. ನಂಗೆ ಆತರ ಮೈಂಡ್ ಸೆಟ್ ಇದ್ರೆ ಮರ ಕಡಿಯಕ್ಕೆ ಆತರ ಮೈಂಡ್ ಸೆಟ್ ನಮಗಿಲ್ಲ. ನಮ್ ಮರದ ಕೇಸ್ ಆದ್ರೆ ಹೆಂಗಾಗುತ್ತೆ ಅನ್ನೋ ನಮಗೂ ಗೊತ್ತು. ನಾವ್ ಅವೆಲ್ಲ ಮಾಡಕ್ ಹೋಗಲ್ಲ. ಮರ ಎಲ್ಲ ಕೆತ್ತಿದ್ದಾರೆ, ಅದೆಲ್ಲ ಕಂಡು ಹೊಡೆದಿದ್ದಾರೆ. ಅವ್ರು ಕಂಡು ಹೊಡೆದಿರೋದು ನಮ್ಮ ಹತ್ರ ಡೀಟೇಲ್ಸ್ ಇದಾವೆ. ಅವೆಲ್ಲ ವಿಡಿಯೋಗಳು ಪ್ರತಿಯೊಂದು ಮಾಡಿದೀವಿ.